ವೆಲ್ಕಮ್ ಟು ನವ್ಯ ಮಿಥುನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ಸ್ಪೆಷಲ್ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ರೆಕ್ಸಿನ್ ಯೂಸ್ ಮಾಡ್ಕೊಂಡು ಹೇಗೆ ಗಡಿಯಾರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಇವತ್ತು ಯಾರೆಲ್ಲ ಮೊದಲನೇ ಸತಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ರೆಸಿನ್ ಆರ್ಟ್ಗೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅಂದರೆ ಮೊದಲಿಗೆ MDF ಬೋರ್ಡ್. ಈ ಥರ ನಾವು ಕ್ಲಾಕ್ ಮಾಡೋದನ್ನು ತೋರಿಸ್ತಾ ಇರೋದ್ರಿಂದ ಕ್ಲಾಕ್ಗೆ ಅಂದರೆ MDF ಬೋರ್ಡಲ್ಲಿ ಅವರೇ ಹೋಲ್ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಮೊದಲನೇದಾಗಿ MDF ಬೋರ್ಡ್ ಬೇಕು. ಹಾಗೆ ಮಾಮೂಲಿ ಯೂಸ್ ಮಾಡುವಂತಹ ಫೆವಿಕ್ರಿಲ್ ಪೇಂಟ್. ಸೊ ನಾನು ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಗಡಿಯಾರ. ಸೊ ಇದು ಬ್ಲ್ಯಾಕು, ಇದು ವೈಟು, ಬ್ಲ್ಯಾಕ್ ಆ್ಯಂಡ್ ವೈಟ್. ಅದಾದಮೇಲೆ ವಾಟರ್ ನಾರ್ಮಲ್ ಆಗಿ ಬ್ರಷಲ್ಲಿ ನಾವು ಬೇಸ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಒಂದಷ್ಟು 4-5 ಯೂಸ್ ಆ್ಯಂಡ್ ಥ್ರೋ ಕಪ್ಸ್, ಕಾಫಿ ಕಪ್ಸ್ ಬರುತ್ತಲ್ಲ ಇದು ಬೇಕು. ಹಾಗೆ ಐಸ್ ಕ್ರೀಮ್ ಸ್ಟಿಕ್ಸು, ಕೈಗೆ ಗ್ಲೌಸು, ಇದು ವೇಸ್ಟ್ ಬಟ್ಟೆ, ವೇಸ್ಟ್ ಕ್ಲಾತು. ಸೊ ಇದೆಲ್ಲದಕ್ಕಿಂತ ಮೇಯ್ನಾಗಿ ರೆಕ್ಸಿನ್ ವರ್ಕ್ ಮಾಡಬೇಕು ಅಂದರೆ ಏನು ಬೇಕು? ಈಗ ಇದೆಲ್ಲ ಸೈಡ್ ಕೋರ್ಸ್ ಆಯಿತು. ಈಗ ಮಧ್ಯ ಫಸ್ಟ್ ರೆಕ್ಸಿನ್ ಕ್ಲಾಕಿಗೆ ಬೇಕಿರೋದು ರೆಕ್ಸಿನ್. ಸೊ ಆ ಕಡೆ ಇರೋದು ರೆಕ್ಸಿನ್ನು, ಈ ಕಡೆ ಇರೋದು ಹಾರ್ಡ್ನರು. ಇದು 2:1 ರೇಷಿಯೋ. ಅಂದರೆ ಒಂದು 400 ml ಇದೆ, ಒಂದು 200 ml ಇದೆ. ಈ ಕಡೆ ಇರೋದು 400 ml ಅಲ್ಲಿ 1 ಕಪ್ ಹಾಕಿದ್ರೆ ನಾವು 200 ml ಹಾಫ್ ಕಪ್ ಹಾಕಬೇಕು. ಇದು ಇದ್ರ ರೇಷಿಯೋ ಆಗಿರುತ್ತೆ. ಸೊ ರೆಕ್ಸಿನ್ ಕ್ಲಾಕ್ಗೆ ಫಸ್ಟು ಇದು ಮೇನ್ ಬೇಕು. ಅದಾದಮೇಲೆ ಇಷ್ಟೊತ್ತು ತೋರಿಸಿದ್ನಲ್ಲ MDF ಬೋರ್ಡ್, ಪೇಂಟ್, ಬ್ರಷ್, ಆಮೇಲೆ ಗ್ಲೌಸ್, ಐಸ್ ಕ್ರೀಮ್ ಸ್ಟಿಕ್ಸು, ಕಪ್ಪು, ವೇಸ್ಟ್ ವಾಟರು, ವೇಸ್ಟ್ ಕ್ಲಾತು. ಅದಾದಮೇಲೆ ನಾವು ಕ್ಲಾಕ್ ಮಾಡೋದ್ರಿಂದ ಇದಕ್ಕೆ ಈ ಥರ ಕ್ಲಾಕಿಂದು ಮುಳ್ಳು, ಆಮೇಲೆ ಮೋಟರ್, ಇದೆಲ್ಲ ಮೇನ್ ಬೇಕಿರುವಂಥ ಐಟಮ್ಸು. ಇದಾದಮೇಲೆ ನಾನು ಗೋಲ್ಡ್ ಪೌಡರ್ ಇಟ್ಕೊಂಡಿದ್ದೀನಿ. ಗೋಲ್ಡ್ ಪೇಂಟು ಇಲ್ಲಾಂದರೆ ಗೋಲ್ಡ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ರೆಕ್ಸಿನ್ ಕ್ಲಾಕ್ ಮಾಡ್ಬೋದು ಅಂತಲೂ ತೋರಿಸ್ತೀನಿ. ಇದ್ರ ಜೊತೆಗೆ ನಿಮ್ಗೆ ಅಡಿಷ್ನಲ್ ಆಗಿ ಏನೋ ಓಷನ್ ಥೀಮ್ ಎಲ್ಲ ಮಾಡ್ತೀವಿ ಅಂದರೆ ನೀವು ಕಪ್ಪೆ ಚಿಪ್ಪು, ಶೆಲ್ಸು ಆ ಥರ ಏನಾದ್ರು ಯೂಸ್ ಮಾಡ್ಬೋದು, ಇಲ್ಲ ಸ್ಟೋನ್ಸು. ಬಟ್ ಈಗ ನಾನು ಸಿಂಪಲ್ ಆಗಿ ಮಾಡಿ ತೋರಿಸ್ತೀನಿ. ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಸ್ಟೋನ್ಸ್ ಏನೂ ಹಾಕಲ್ಲ, ಪ್ಲೈನ್ ಹಾಗೆ ಮಾಡಿ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮ್ಗೆ ಅಪ್ಕಮಿಂಗ್ ವಿಡಿಯೋಸಲ್ಲಿ ಬೇರೆ ಬೇರೆ ರೀತಿ ತೋರಿಸ್ತೀನಿ. ನೋಡ್ತಾ ಇರಿ, ಕೊನೆ ತನಕ ವಾಚ್ ಮಾಡಿ. ಮೊದಲನೇದಾಗಿ ಈಗ ನಾನು ಬೇಸ್ಗೆ ವೈಟ್ ಕಲರ್ ಹಾಕ್ತಾ ಇದ್ದೀನಿ. MDF ಬೋರ್ಡ್ ಏನು ತೋರಿಸಿದೆ ಅಲ್ವಾ, ಅದಕ್ಕೀಗ ಬೇಸಾಗಿ ವೈಟ್ ಕಲರ್ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಈಗ 1 ಕೋಟ್ ಹಾಕಿದ್ರೆ ಇದು ಪ್ಯಾಚಸ್ ಕಾಣುತ್ತೆ, ಹಾಗಾಗಿ ಡಬಲ್ ಕೋಟ್ ಹಾಕ್ತೀವಿ. ಡಬಲ್ ಕೋಟ್ ಹಾಕಿದ್ರೆ ಕ್ಲೀನಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್ ಬಂದು ನಾನು ವೈಟ್ ಪೇಂಟ್ನ ಐಸ್ ಕ್ರೀಮ್ ಸ್ಟಿಕ್ ಯೂಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. 1 ಕಪ್ಪಲ್ಲಿ ವೈಟ್ ಪೇಂಟ್, ಹಾಗೆ ಇನ್ನೊಂದು ಕಪ್ಪಲ್ಲಿ ನಾನು ಗೋಲ್ಡ್ ಪೌಡರ್ ಹಾಕ್ತೀನಿ. ಇನ್ನೊಂದು ಕಪ್ಪಲ್ಲಿ ನಾನು ಬ್ಲ್ಯಾಕ್ ಕಲರ್ ಪೇಂಟ್ನ ಐಸ್ ಕ್ರೀಮ್ ಸ್ಟಿಕ್ ಯೂಸ್ ಮಾಡಿಕೊಂಡು ಹಾಕೋದು ತೋರಿಸ್ತೀನಿ. ರೆಕ್ಸಿನ್ನ 1 ಕಪ್ ಪೂರ್ತಿ ಹಾಕೋತಾ ಇದ್ದೀನಿ ಅಳತೆಗೋಸ್ಕರ. ಈಗ ನೋಡ್ತಾ ಇದ್ದೀರಾ 1 ಕಪ್ಪಷ್ಟು, ನಮ್ಮ ಟೀ ಕಪ್ಪೇ 3 ಇಟ್ಕೊಂಡಿದ್ದೀನಿ. ಏನಕ್ಕೆ ಅಳತೆ ಹೇಗೆ ಮಾಡೋದು ಅಂದರೆ ನಿಮಗೆ ವೆಯ್ಟ್ ಮಾಡೋಕ್ಕೆ ತೂಕ ಇದ್ದರೆ ತೂಕದ ಮಿಷಿನ್ ಅದ್ರ ಮೇಲೆ ಇಟ್ಕೊಂಡು ನೀವು ವೆಯ್ಟ್ ನೋಡ್ಬೋದು. ಇಲ್ಲ ಅಂದರೆ ಈ ಥರ ಇಟ್ಕೋಬೋದು. 1 ಕಪ್ಪು ಫುಲ್ ತುಂಬಿಸ್ಬಿಟ್ಟು ಹಾರ್ಡ್ನರ್, ಇದು ರೆಕ್ಸಿನ್ ಹಾಕಿರೋವಂಥದ್ದು. ಈಗ ಇದಕ್ಕೆ ಹಾರ್ಡ್ನರ್ ಹಾಕ್ತೀನಿ ಹಾಫ್ ಕಪ್ಪು, ಆಗ 1:2 ಆಗುತ್ತೆ. ಈಗ ನೋಡಿ ರೆಕ್ಸಿನ್ನ 1 ಕಪ್ ಇದೆ, ಇದು ಹಾಫ್ ಕಪ್ ಹಾಕಿದ್ದೀನಿ. ಹಾಕಿದ ತಕ್ಷಣ ಸ್ಟಾರ್ಟ್ ಮಾಡಬಾರ್ದು. ಫಸ್ಟು ಇದು ಹಾಕಿದ್ಮೇಲೆ 1-2 ನಿಮಿಷ ಬಿಡಬೇಕು. ಆಮೇಲೆ ನಿಮ್ಮ ಹತ್ರ ದೊಡ್ಡ ಗ್ಲಾಸ್, ಏನು ನೀರು ಕುಡಿಯೋ ಗ್ಲಾಸ್ ಬರುತ್ತಲ್ಲ, ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್, ಅದಿದ್ರೆ ಅದಕ್ಕೆ ಇವೆರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸಪ್ರೇಟ್ ಹಾಕ್ಕೊಂಡಿದ್ದೀನಿ. ಇದು ರೆಕ್ಸಿನ್ನು, ಇದು ಹಾರ್ಡ್ನರು. 2:1 ರೇಷಿಯೋ ಅಂತ ಕೂಡ ನಿಮಗೆ ತಿಳಿಸಿದೆ. ಸೊ ಇದು 1 ಕಪ್ ಆದರೆ ಇದು ಅರ್ಧ ಕಪ್ ಹಾಕಿದ್ದೀನಿ. ಸೊ ಇವೆರಡನ್ನೂ ನಾನೀಗ ನನ್ನ ಹತ್ರ ಒಂದು ಗ್ಲಾಸ್ ಇದೆ, ಅದರಲ್ಲಿ ಹಾಕ್ತಾ ಇದ್ದೀನಿ. ಈಗ ನಾನು 1 ಗ್ಲಾಸ್ ಪೂರ್ತಿ ರೆಕ್ಸಿನ್ನು ಆಮೇಲೆ ಹಾರ್ಡ್ನರ್ ಎರಡನ್ನೂ ಈಗ ಹತ್ರ ಇರೋದಕ್ಕೆ ಹಾಕೋತಾ ಇದ್ದೀನಿ ನಾನು. ನಿಮ್ಮ ಹತ್ರ ಬೇರೆ ಗ್ಲಾಸ್, ದೊಡ್ಡ ಗ್ಲಾಸ್ ಇದ್ದರೆ ದೊಡ್ಡ ಗ್ಲಾಸ್ಗೆ ಹಾಕ್ಕೊಳ್ಳಿ. ಯೂಸ್ ಆ್ಯಂಡ್ ಥ್ರೋ ಆದಷ್ಟು ಯೂಸ್ ಮಾಡಿ. ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಫೈಬರ್ದು ಆ ಥರದ್ದಿದ್ರೆ ಅದರಲ್ಲಿ ಯೂಸ್ ಮಾಡಿ. ಆಮೇಲೆ ನಾರ್ಮಲ್ ಗ್ಲಾಸಸ್ಗೆಲ್ಲ ಹಾಕಿದ್ರೆ ರೆಕ್ಸಿನ್ ಅದಕ್ಕೆ ಅಂಟ್ಕೊಳ್ಳುತ್ತೆ ಹೊತ್ತು ಅದು ವರ್ಕ್ ಮಾಡೋಕ್ಕಲ್ಲ, ಆಮೇಲೆ ಎಸಿಬೇಕಾಗುತ್ತೆ. ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ ಆದರೆ ಇದು ನೀವು ಮಾಡಿದ್ಮೇಲೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ, ಇದನ್ನೆಲ್ಲ ಎಸಿಬೇಕು. ಈಗ ನೋಡಿ ನಾನು ರೆಕ್ಸಿನ್ನು ಹಾರ್ಡ್ನರ್ ಎರಡನ್ನೂ ಹಾಕಿದ್ದೀನಿ ಈಗ. ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನು ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ
ಒಂದೆರಡು ನಿಮಿಷ ಬಿಟ್ಟು ಸ್ಟಿರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕ್ಲಾಕ್ ವೈಸಲ್ಲಿ ಸ್ಟಿರ್ ಮಾಡಬೇಕು. ಒಂದ್ಸತಿ ಕ್ಲಾಕ್ ವೈಸು ಒಂದ್ಸತಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಹಂಗೆ ಮಾಡಿದ್ರೆ ಬಬಲ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು 5 ಮಿನಿಟ್ಸ್ ಇಲ್ಲ 2 ಮಿನಿಟ್ಸ್ ಆದರೂ ಬಿಡಬೇಕು. ಅದಾಗಿದ ತಕ್ಷಣ ಐಸ್ ಕ್ರೀಮ್ ಸ್ಟಿಕ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು ಸ್ಟಿರ್ ಮಾಡೋಕ್ಕೆ. ಈಗ ನೋಡಿ ನಾನು ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಸ್ಟಿರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಕ್ಲಾಕ್ ವೈಸಲ್ಲಿ. ನಿಧಾನಕ್ಕೆ ಮಾಡಬೇಕು. ನೀವು ಸ್ಪೀಡಾಗಿ ಏನಾದ್ರು ಮಾಡಿದ್ರಿ ಅಂದರೆ ಬಬಲ್ಸ್ ರೈಸ್ ಆಗುತ್ತೆ. ಇನ್ನು ಮತ್ತೆ ಬಬಲ್ಸ್ ಬಂದ್ಬಿಡುತ್ತೆ. ಸೊ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ರೆ ಅದು ಯಾವುದೇ ರೀತಿ ಬಬಲ್ಸ್ ಬರಲ್ಲ. 5 ಮಿನಿಟ್ಸ್ ಇದನ್ನು ಸ್ಟಿರ್ ಮಾಡಬೇಕು. ನೀವು ನಿಧಾನಕ್ಕೆ ಮಾಡಬೇಕು. ನೋಡಿ ಇದಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಇದನ್ನು ಹೀಗೆ ತೊಗೊಂಡ್ರೆ ಹೀಗೆ ಕ್ಲೀನಾಗಿ ಲಿಕ್ವಿಡ್ ಬರಬೇಕು. ಯಾವುದೇ ರೀತಿ ಬಬಲ್ಸ್ ಕೂಡ ಇದರಲ್ಲಿ ಇಲ್ಲ. ಕಾಣಿಸ್ತಾ ಇದೆ ಅಲ್ವ ಎಲ್ರಿಗೂ? ಈಗ ನಾವು ಸ್ಟಾರ್ಟ್ ಮಾಡ್ಕೋಬೋದು. ಈಗ ನೋಡಿ ನಾನು ಬ್ಲ್ಯಾಕ್ ಹಾಕಿದ್ದಲ್ವ, ಅದಕ್ಕೆ ರೆಡಿ ಆಗಿರೋ ರೆಗ್ಸಿನ್ನ ಅದಕ್ಕೆ ಪೋರ್ ಮಾಡ್ತಾ ಇದ್ದೀನಿ ನಾನು. ಈಗ ನೋಡಿ ಫಸ್ಟ್ ಪೇಂಟ್ ಹಾಕಿದ್ವಿ ಬ್ಲ್ಯಾಕ್ ಪೇಂಟು, ಈಗ ರೆಗ್ಸಿನ್ ಹಾಕಿದ್ದೀನಿ. ಇದನ್ನು ಈ ಥರ ಸ್ಟಿರ್ ಮಾಡ್ತಾ ಇರಬೇಕು. ಈಗ ನೋಡ್ತಾ ಇದ್ದೀರಾ ನಿಮಗೆ ಚೇಂಜಸ್ ಗೊತ್ತಾಗ್ತಿದೆ. ಟ್ರಾನ್ಸ್ಪರೆಂಟ್ ಕಲರ್ ಇರುತ್ತೆ ರೆಗ್ಸಿನ್ನು, ಟ್ರಾನ್ಸ್ಪರೆಂಟ್ ಹೋಗಿ ಬ್ಲ್ಯಾಕ್ ಕಲರ್ ಆಗಿದೆ. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ನಿಮಗೆ ಥಿಕ್ನೆಸ್ ಕಾಣಿಸ್ತಾ ಇದೆಯಾ? ಒಂಚೂರು ಬಬಲ್ ಇಲ್ಲ, ಎಷ್ಟು ಕ್ಲಿಯರ್ ಆಗಿ ಬಂದಿದೆ. ಈ ಥರ ಕ್ಲಿಯರ್ ಆಗಿ ಬಂದರೆ ನೀವು ಮಾಡ್ತಿರೋ ರೆಗ್ಸಿನ್ನು ಏನೋ ನೀವು ಅಳತೆ ಇಟ್ಕೊಂಡಿದ್ದೀರಾ ಅದು ಕರೆಕ್ಟಾಗಿದೆ ಅಂತ ಅರ್ಥ. ಇದು ಬಬಲ್ಸು ಎಲ್ಲ ಬಂತು ಅಂದರೆ ತಪ್ಪಾಗಿದೆ ಅಂತ. ಈಗ ನೆಕ್ಸ್ಟ್ ನಾನು ವೈಟ್ ಕಲರ್ ಹಾಕೋತಾ ಇದ್ದೀನಿ. ವೈಟ್ ಕಲರ್ನು ಕೂಡ ನಾನು ಸ್ಟಿರ್ ಮಾಡ್ತಾ ವೈಟ್ ಕಲರ್ ಮಾಡ್ತಾ ಇದ್ದೀನಿ. ಸೊ ಬ್ಲ್ಯಾಕ್ ಯೂಸ್ ಮಾಡಿರ್ತೀವಲ್ಲ ಅದೇ ಐಸ್ ಕ್ರೀಮ್ ಸ್ಟಿಕ್ನ ಮತ್ತೆ ಇದಕ್ಕೆ ಯೂಸ್ ಮಾಡಲ್ಲ ನಾನು. ಎಲ್ಲದಕ್ಕೂ ಸಪ್ರೇಟ್ ಐಸ್ ಕ್ರೀಮ್ ಸ್ಟಿಕ್ಸ್ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಈಗ ಬ್ಲ್ಯಾಕಿಂದ ಮತ್ತೆ ವೈಟ್ ಮೇಲೆ ಮಾಡಿದ್ವಿ ಅಂದರೆ ಅದೆಲ್ಲ ವೈಟ್ ಹೋಗಿ ಬ್ಲ್ಯಾಕ್ ಆಗೋಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಬೇರೆ ಬೇರೆ ಐಸ್ ಕ್ರೀಮ್ ಸ್ಟಿಕ್ಸ್ ಇಟ್ಕೊಳ್ಳಿ. ನೋಡಿ ಈಗ ಅದು ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಈಗ ವೈಟ್ ಕೂಡ ರೆಡಿಯಾಗಿದೆ. ಚೆನ್ನಾಗಿದೆ ಅಲ್ವಾ? ಇಲ್ಲಿ ನೋಡಿ ಬ್ಲ್ಯಾಕು, ಈಗ ವೈಟು. ಇದು ಐಸ್ ಕ್ರೀಮ್ ಅಲ್ಲ, ಆಮೇಲೆ ಯಾರು ಐಸ್ ಕ್ರೀಮ್ ಅನ್ಕೋಬೇಡಿ, ತಿನ್ನೋಕ್ಕಾಗಲ್ಲ. ಇದು ರೆಗ್ಸಿನ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಗೋಲ್ಡ್ ರೆಡಿ ಮಾಡ್ತೀವಿ, ತೋರಿಸ್ತೀನಿ. ಈಗ ನೋಡಿ ಗೋಲ್ಡ್ ಪೌಡರ್ ಇದೆ, ಅದಕ್ಕೆ ಸ್ಟಿರ್ ಮಾಡ್ತಾ ಇದ್ದೀವಿ. ನೋಡಿ ಫುಲ್ಲು ಗೋಲ್ಡ್ ಆಗುತ್ತೆ. ಈಗ ನೋಡಿ 3 ರೆಡಿ ಆಗಿದೆ. ಯಾವುದೇ ಕಾರಣಕ್ಕೂ ಫಸ್ಟ್ ರೆಗ್ಸಿನ್ ವರ್ಕ್ ಮಾಡಬೇಕು ಅಂದರೆ ಕೆಳಗಡೆಗೆ ಯಾವ್ದಾದ್ರು ಶೀಟ್, ವೇಸ್ಟ್ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಳ್ಳಿ. ನಾನು ವೇಸ್ಟ್ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡಿದ್ದೀನಿ. ಸೊ ಈಗ ರೆಡಿಯಾಗಿದೆ ವೈಟು, ಗೋಲ್ಡು, ಬ್ಲ್ಯಾಕು. ಇದಾದಮೇಲೆ ಈಗ ಫಸ್ಟು ನಾವು ಬ್ಲ್ಯಾಕ್ ರೆಡಿಯಾಗಿದೆ. ಸೊ ನಾವು ಈ ಕ್ಲಾಕ್ಗೆ ಅಂತ ಈಗ ಬ್ಲ್ಯಾಕ್ ಹಾಕ್ತಾ ಇದ್ದೀನಿ. ಸೊ ಈಗ ನಾನು ಬ್ಲ್ಯಾಕ್ ಹಾಕಿದ್ದೀನಿ. ಬ್ಲ್ಯಾಕ್ ಆದಮೇಲೆ ಮಧ್ಯ ಗ್ಯಾಪ್ ಉಳಿದಿದೆ ಅಂತ ಕವರ್ ಮಾಡೋಕೆ ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ ಹಿಂಗೆ ಮೂವ್ ಮಾಡ್ತಾ ಇದ್ದೀನಿ. ಆವಾಗ ಏನು ಅಂದರೆ ಅದೇ ಕವರ್ ಆಗ್ತಾ ಇದೆ. ನೋಡಿ ಇಲ್ಲಿ ನಾವು ಅದೇನು ಡಿಸೈನ್ ಮಾಡ್ಬೋದು. ನೋಡಿ ಈಗ ಹಾಫ್ ಪೂರ್ತಿ ಬ್ಲ್ಯಾಕ್ ಹಾಕ್ತಾ ಇದ್ದೀನಿ ನಾನು. ಈಗ ನಾನು ಈ ಕಡೆ ಹಾಫ್ ಫುಲ್ಲು ಬ್ಲ್ಯಾಕ್ ಹಾಕಿದ್ದೀನಿ, ನೋಡ್ತಾ ಇದ್ದೀರಾ ನೀವು. ಆ ಕಡೆ ವೈಟ್ ಹಾಕ್ತಾ ಇದ್ದೀನಿ. ಕಾಣಿಸ್ತಿದೆ ಅನ್ಕೋತೀನಿ ಎಲ್ರಿಗೂ. ನೋಡಿ ಇಲ್ಲೆಲ್ಲ ಒಂದು ಚೂರು ಉಳಿದಿದೆ. ಇದನ್ನೆಲ್ಲ ಐಸ್ ಕ್ರೀಮ್ ಸ್ಟಿಕ್ಸಲ್ಲಿ ಮೂವ್ ಮಾಡ್ಬೋದು. ಇಲ್ಲಾಂದರೆ ಈಗ ವೈಟ್ ಏನಿದೆ ನಾನು ವೈಟ್ನ ಆ ಕಡೆಗೂ ಈಗ ನೋಡಿ ಇಲ್ಲೆಲ್ಲ ಒಂದು ಚೂರು ಇದೆ, ಅಲ್ಲೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಹೆಂಗೆ ಮಿಕ್ಸ್ ಆಗ್ತಾ ಇದೆ ವೈಟು ಬ್ಲ್ಯಾಕು, ಅದಾಗದೇ ಮಿಕ್ಸ್ ಆಗುತ್ತೆ. ನೀವೇನಿಲ್ಲ ಹಾಕಿಬಿಟ್ಟು ಇದನ್ನು ಸ್ಟ್ರಾ ಯೂಸ್ ಮಾಡಿಕೊಂಡು ಇಲ್ಲಾಂದರೆ ಹಾಗೆ ಉಫ್ ಅಂತ ಉರುಬಿದ್ರೆ ಅದು ಮಿಕ್ಸ್ ಆಗ್ತಾ ಹೋಗುತ್ತೆ. ಈಗ ನಾನು ಕಾರ್ನರ್ಸಿಗೆ ಮಾತ್ರ ನಾವು ಐಸ್ ಕ್ರೀಮ್ ಸ್ಟಿಕ್ಸ್ ಯೂಸ್ ಮಾಡ್ತೀವಿ, ಬೇರೆ ಕಡೆಗೆಲ್ಲ ನಾರ್ಮಲ್ ರೆಗ್ಸಿನ್ನು. ಏನಕ್ಕೆ ಇಲ್ಲಿ ಕಾರ್ನರ್ಸ್ ಹತ್ರ ರೆಗ್ಸಿನ್ ಹಾಕಲ್ಲ ಅಂದರೆ ಇಲ್ಲಿಂದ ಕೆಳಗಡೆಗೆ ಎಲ್ಲ ಬಿದೋಗುತ್ತೆ. ಆವಾಗ ಇದೇನಾಗುತ್ತೆ ಅಂದರೆ ಕಂಪ್ಲೀಟ್ ಇಲ್ಲೆಲ್ಲ ಹಾಗೇ ಕುತ್ಕೊಬಿಡುತ್ತೆ ಡ್ರಾಪ್ ಥರ. ಮತ್ತು ಅದನ್ನು ಇನ್ನೊಂದು ಸರ್ತಿ ಶೇಪ್ ಮಾಡಬೇಕು. ಅದ್ರ ಬದಲು ನೀವು ಮಾಡ್ಬೇಕಾದ್ರೆ ನಿಧಾನಕ್ಕೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಟಂಡಡಾನ್, ಇನ್ನೂ ಫೈನಲ್ ಆಗಬೇಕು. ಈಗ ನಾನು ಬ್ಲ್ಯಾಕ್ ಹಾಕಿದ್ದೀನಿ, ಗೋಲ್ಡ್ ಹಾಕಿದ್ದೀನಿ, ವೈಟ್ ಹಾಕಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಅಲ್ಲಲ್ಲಿ ಸ್ವಲ್ಪ ಉಫ್ ಅಂತ ಉರ್ಬಿದ್ದೀನಿ ಕೂಡ, ನೋಡ್ತಾ ಇದ್ದೀರಾ.
ಈಗ ಇಷ್ಟ ಆದಮೇಲೆ ಇನ್ನೂ ರೆಗ್ಸಿನ್ ಉಳಿದಿರುತ್ತೆ ನಮ್ಮ ಹತ್ರ, ನಾನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೂ ಉಳಿದಿದೆ. ಸೊ ಇದನ್ನೇನು ಮಾಡಬೇಕು ಅಂದರೆ, ಈಗ ಬೇಸೆಲ್ಲ ನಾವು ರೆಡಿ ಮಾಡ್ಕೊಂಡ್ವಿ ಅಲ್ವಾ, ಕೆಳಗಡೆ ಬೇಸಾದ್ಮೇಲೆ ಇದಿರೋ ಅಷ್ಟನ್ನು ಇದ್ರ ಮೇಲೆ ಸುತ್ತಲೂ ಹಾಕ್ತಾ ಹೋದ್ರೆ ಏನಾಗುತ್ತೆ, ಎಂಬೋಸ್ ಆಗಿ ಬರುತ್ತೆ. ತೋರಿಸ್ತೀನಿ ನೋಡಿ. ಈಗ ನೋಡಿ, ಈಗ ಹೇಗೆ ಈ ಥರ ಮಿಕ್ಕಿರೋ ರೆಗ್ಸಿನ್ನ ಸುತ್ತಲೂ ಹಾಕ್ತಾ ಇದ್ದೀವಿ. ಏನಕ್ಕೆ ಹಂಗೆ ಸುತ್ತಲೂ ಹಾಕೋದಂದ್ರೆ ಅದಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತದು. ನೀವು ತುಂಬ ಹತ್ತತ್ರಕ್ಕೆ ಹಾಕಿದ್ರೆ ಕೆಳಗಡೆಗೆಲ್ಲ ಚೆಲ್ಲುತ್ತೆ. ಹಾಗಾಗಿ ನಾನು ಫುಲ್ಲು ಸುತ್ತಲೂ ಹಾಕ್ತಾ ಇದ್ದೀನಿ. ನೋಡಿ, ಈಗ ಜಿಲೇಬಿ ಶೇಪಲ್ಲಿ ಬಂತು. ಅಲ್ಲಿ ಮಧ್ಯ ನಾವು ರೆಗ್ಸಿನ್ ಹಾಕ್ತಾ ಇರೋದು ಒಳ್ಳೆ ಜಿಲೇಬಿ ಶೇಪ್ ಥರ ಕಾಣ್ತಾ ಇದೆ. ಸೊ ಇದಾದಮೇಲೆ ಇದನ್ನು 12 hours ಒಣಗಕ್ಕೆ ಬಿಡಬೇಕು. ಸೊ ಇದಿಷ್ಟು ಹಾಫ್ ಇವತ್ತು ಮಾಡಿದ್ದೀನಿ. ನಾಳೆ ಇದ್ರ ಕಂಪ್ಲೀಟು ನೆಕ್ಸ್ಟ್ ಹೇಗೆ ಕಾಣುತ್ತೆ ಅಂತ ನಾಳೆ ವಿಡಿಯೋಲಿ ತೋರಿಸ್ತಿದ್ದೀನಿ. ಈಗ ನೋಡಿ, ಕ್ಲಾಕ್ ಈ ಥರ ಎಲ್ಲ ಹಾಕಾಗಿದೆ. ಸೊ ಇದು ಕ್ಲಾಕ್ ಹಾಕಬೇಕು ಅಂದರೆ ನಾರ್ಮಲ್ ನಂಬರಿಂದು ನೋಡಿ ಕಾಣಿಸ್ತಾ ಇದೆಯಾ. ಸೊ ಇದನ್ನೆಲ್ಲ ನಾನು ತೆಗೆದ್ಬಿಟ್ಟು ಇದರಲ್ಲಿ ಕ್ಲೀನಾಗಿ ಅಸೆಂಬಲ್ ಮಾಡಿಬಿಡ್ತೀನಿ. ಇದನ್ನು ನಾಳೆ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಇವಾಗ ವೆಟ್ಟಾಗಿದ್ದಾಗ ಜೋಡಿಸಿದ್ರೇ ನಾಳೆಗೆ ಅದು ಒಣಗುತ್ತೆ. ಇಲ್ಲ ಅಂದರೆ ನೀವು ನಾಳೆ ಜೋಡಿಸ್ತೀನಿ ಅಂದರೆ ಮತ್ತೆ ರೆಗ್ಸಿನ್ನ ಇನ್ನೊಂದು ಸತಿ ಹಾಕಬೇಕಾಗುತ್ತೆ. ಜೋಡಿಸ್ಬಿಟ್ಟು ಮತ್ತೆ ಅದ್ರ ಮೇಲೆ ರೆಗ್ಸಿನ್ ಬಿಡಬೇಕು. ಸೊ ನಾನು ಈಗಲೇ ಜೋಡಿಸ್ಬಿಡ್ತೀನಿ. ಈಗ ನೋಡಿ, ನಾವು ಅಸೆಂಬಲ್ ಮಾಡಿದ್ವಿ 1 to 12 ನೋಡಿ. 1 ನೀರ 7, 12 ಕೆಳಗೆ 6, 3, 9 ನೋಡ್ತಾ ಇದ್ದೀರಲ್ವಾ. ಸೊ ಇದನ್ನು ಈಗ 12 hours ಒಣಗಕ್ಕೆ ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ. ಎಸ್, ಈಗ ನೋಡ್ತಾ ಇದ್ದೀರಾ, ಈಗ 12 hours ಆದಮೇಲೆ ಡ್ರೈ ಆಗಿರೋವಂಥದ್ದು. ಸೊ ಇದಕ್ಕೆ ಮೋಟ್ರ್ ಹಾಕಿ ಹಾಗೆ ಡಯಲ್ಸ್ ಹಾಕಿದ್ಮೇಲೆ ಹೇಗಿದೆ ವಿಡಿಯೋ ಅಂತ ನೋಡ್ತಾ ಇದ್ದೀರಾ. ಸೊ ನಾವು ಇದು ಒಂದೇ ಅಲ್ಲ, ಒಂದು 5 ಥರ ಕ್ಲಾಕ್ಸ್ನ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋಲಿ. ನಾನು ಒಂದು ಕ್ಲಾಕ್ ಹೇಗೆ ಮಾಡೋದು ಅಂತ ತೋರಿಸಿದೆ, ಅದೇ ರೀತಿ ನೀವು ಬೇರೆ ಕಲರ್ಸ್ ಯೂಸ್ ಮಾಡಿ ಹೇಗೆ ಕ್ಲಾಕ್ ಮಾಡೋದು ಅಂತ ನೋಡಿ. ಈಗ ನಾನು ನಿಮಗೆ 5 ಥರ ಏನು ನಾನು ಕ್ಲಾಕ್ಸ್ ಮಾಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಒಂದು ಕ್ಲಾಕ್ನ ಡೀಟೇಲಾಗಿ ತೋರಿಸಿದ್ದೀನಿ. ಸೊ ನೀವು ಕೂಡ ಈ ಥರ ಎಲ್ಲ ವೀಡಿಯೋಸ್ನ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಬರ್ತೀನಿ ಮತ್ತೆ ಹೊಸ ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ. ಲವ್ ಯು, ಟೇಕ್ ಕೇರ್, ಬಾಯ್.